ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂದು ನಡೆಯಲಿರುವಂತಹ T20 ವಿಶ್ವಕಪ್ನ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಹಾಗೆ ನ್ಯೂಜಿಲೆಂಡ್ ತಂಡಗಳು ಪರಸ್ಪರ ಮುಖಾಮುಖಿ ಆಗ್ತಿವೆ. ಇಂದಿನ ಪಂದ್ಯ ಕೋಲ್ಕತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆಯಲಿದೆ. ಎರಡೂ ತಂಡಗಳು ಈ ಪಂದ್ಯವನ್ನ ಗೆದ್ದು ಫೈನಲ್ಗೆ ಏರೋಕೆ ಎದುರು ನೋಡ್ತಾ ಇವೆ. ದಕ್ಷಿಣ ಆಫ್ರಿಕಾ ತಂಡ ಈ ಪಂದ್ಯಾವಳಿಯಲ್ಲಿ ಒಂದೇ ಒಂದು ಪಂದ್ಯವನ್ನು ಕೂಡ ಸೋತಿಲ್ಲ. ಮತ್ತೊಂದು ಕಡೆ ಅದೃಷ್ಟದ ಬಲದಿಂದ ನ್ಯೂಜಿಲೆಂಡ್ ತಂಡ ಸೆಮಿಫೈನಲ್ ತಲುಪಿದೆ. T20 ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯಕ್ಕಾಗಿ ಭರ್ಜರಿಯಾಗಿ ಸಿದ್ಧವಾಗ್ತಾ ಇರುವಂತಹ ಟೀಮ್ ಇಂಡಿಯಾಗೆ ಗ್ರಹಣದ ಎಫೆಕ್ಟ್ ತಟ್ಟಿದೆ. ಮಾರ್ಚ್ 3ರಂದು ಸಂಭವಿಸಿದಂತಹ ಪೂರ್ಣ ಚಂದ್ರಗ್ರಹಣದ ಕಾರಣದಿಂದಾಗಿ ಅಭ್ಯಾಸದ ಸಮಯವನ್ನ ಸುಮಾರು 1 ಗಂಟೆಗಳ ಕಾಲ ಮುಂದೂಡಿಕೆ ಮಾಡಲಾಗಿತ್ತು. ಅಭ್ಯಾಸದ ಮೂಲ ವೇಳಾಪಟ್ಟಿಯಂತೆ ಮಂಗಳವಾರ ಸಂಜೆ 6 ಗಂಟೆಗೆ ಆರಂಭವಾಗಬೇಕಿದ್ದ ತರಬೇತಿ ಗ್ರಹಣದ ಕಾರಣದಿಂದಾಗಿ ಸಂಜೆ 7:20ಕ್ಕೆ ಆರಂಭಿಸಲಾಗಿದೆ. ದಿಗ್ಗಜ ಕ್ರಿಕೆಟಿಗರು ಈ ಬಾರಿ ಫೈನಲ್ ಪ್ರವೇಶಿಸಬಲ್ಲ 2 ನೆಚ್ಚಿನ ತಂಡಗಳು ಯಾವುವು ಅನ್ನೋದರ ಬಗ್ಗೆ ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ. ಈ ಬಾರಿಯ ICC T20 ವಿಶ್ವಕಪ್ ಟೂರ್ನಿಯಲ್ಲಿ ಮತ್ತೊಮ್ಮೆ ಭಾರತ ಹಾಗೆ ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿ ಆಗ್ತಾವೆ ಅಂತ ಪಾಕಿಸ್ತಾನದ ದಿಗ್ಗಜ ಕ್ರಿಕೆಟಿಗ ಮೊಹಮ್ಮದ್ ಯೂಸುಫ್ ಹಾಗೆ ಆಸ್ಟ್ರೇಲಿಯಾದ ಲೆಜೆಂಡ್ ಮೆಗ್ರಾತ್ ಭವಿಷ್ಯ ನುಡಿದಿದ್ದಾರೆ. ಪಾಕಿಸ್ತಾನದ ಬಾಬರ್ ಅಜಂ, ಶಾಹಿನ್ ಅಫ್ರಿದಿ ಹಾಗೆ ಶಾದಾಬ್ ಖಾನ್ ಅವರಂತ ಪ್ರಮುಖ ಆಟಗಾರರನ್ನ ತಂಡದಿಂದ ಕೈಬಿಟ್ಟು ಅವರಿಗೆ ರಿಯಾಲಿಟಿ ಚೆಕ್ ನೀಡಬೇಕು ಅಂತ ಪಾಕಿಸ್ತಾನದ ಮಾಜಿ ಆಟಗಾರ ಶಾಹಿದ್ ಅಫ್ರಿದಿ ಹೇಳಿದ್ದಾರೆ. ತಂಡದ ಹಿರಿಯ ಆಟಗಾರರು ಹಾಗೆ ಅನುಭವಿಗಳು ಅಂತ ಕರೆಸಿಕೊಳ್ಳುವವರು ಇದರಿಂದ ಯಾವುದೇ ಪ್ರದರ್ಶನ ಮೂಡಿ ಬರ್ತಾ ಇಲ್ಲ. ಹೀಗಾಗಿ ಇವರನ್ನೆಲ್ಲ ತಂಡದಿಂದ ಹೊರಗಿಡಬೇಕು ಎಂದಿದ್ದಾರೆ. ಲಂಡನ್ನಲ್ಲಿರುವಂತಹ ವಿರಾಟ್ ಕೊಹ್ಲಿ ತಮ್ಮ ಮಗ ಅಕಾಯ್ರನ್ನ ಶಾಲೆಗೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇಬ್ಬರು ಮಕ್ಕಳ ಸಂಪೂರ್ಣ ಜವಾಬ್ದಾರಿಯನ್ನ ವಿರಾಟ್ ಕೊಹ್ಲಿ ಅಕಾಯ್ ಕೈ ಹಿಡಿದು ಶಾಲೆ ಬಳಿ ಕರ್ಕೊಂಡು ಹೋಗಿದ್ದಾರೆ. ಕೊಹ್ಲಿ ಕ್ಯಾಶುಯಲ್ ಡ್ರೆಸ್ ನಲ್ಲಿ ಕಾಣಿಸಿಕೊಂಡಿದ್ದು ಮಗನ ಜೊತೆ ಮಾತನಾಡುತ್ತಾ ಆಗಮಿಸ್ತಾ ಇರುವಂತಹ ವಿಡಿಯೋ ಈಗ ವೈರಲ್ ಆಗಿದೆ. ರಣಜಿಯಲ್ಲಿ ವಿಕೆಟ್ಗಳನ್ನ ಕಿತ್ತು ಜಮ್ಮು ಮತ್ತು ಕಾಶ್ಮೀರ ಗೆಲುವಿಗೆ ಕಾರಣವರಾಗಿದ್ದ ಅಕಿಬ್ ನಬಿಯನ್ನ ಕೂಡಲೇ ಟೀಮ್ ಇಂಡಿಯಾಗೆ ಆಯ್ಕೆ ಮಾಡಬೇಕು ಎಂಬ ಕೂಗು ಜೋರಾಗಿದೆ. ಇದೀಗ ಈ ಕೂಗಿಗೆ ಸ್ಪಂದನೆ ನೀಡಿರುವಂತಹ BCCI ಕಾರ್ಯದರ್ಶಿ ದೇವ್ಜಿತ್ ಸೈಕಿಯಾ ಆಯ್ಕೆದಾರರು ರಣಜಿ ಟ್ರೋಫಿಯಲ್ಲಿ ಪ್ರತಿಯೊಬ್ಬ ಆಟಗಾರನ ಪ್ರತಿಭೆಯನ್ನ ಪರೀಕ್ಷಿಸಿದ್ದಾರೆ. ನಬಿಗೆ ಶೀಘ್ರದಲ್ಲೇ ಟೀಮ್ ಇಂಡಿಯಾ ಕರೆ ಬರಲಿದೆ. ಬಹುಶಃ ನ್ಯೂಜಿಲೆಂಡ್ ಪ್ರವಾಸಕ್ಕೆ ಆಯ್ಕೆ ಆಗಬಹುದು ಎಂದಿದ್ದಾರೆ. IPLನ ಹಾಲಿ ಚಾಂಪಿಯನ್ RCB ತಂಡ ತವರಿನಲ್ಲಿ ಕಣಕ್ಕಿಳಿಯೋದು ಕನ್ಫರ್ಮ್ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಅಹಿತಕರ ಘಟನೆಯಿಂದಾಗಿ ಪಂದ್ಯ ಆಯೋಜನೆ ಮಾಡುವುದನ್ನು ನಿಷೇಧ ಮಾಡಲಾಗಿತ್ತು. ಇದೀಗ ರಾಜ್ಯ ಸರ್ಕಾರದ ಒಪ್ಪಿಗೆ ಸಿಕ್ಕಿದೆ. ಇದಾಗಿ ಕೂಡ RCB 7 ಪಂದ್ಯಗಳಲ್ಲಿ ಉದ್ಘಾಟನೆ ಪಂದ್ಯ ಸೇರಿ 5 ಪಂದ್ಯಗಳನ್ನು ಮಾತ್ರ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಲಿದೆ. ಇನ್ನು RCBಯ 7 ಪಂದ್ಯಗಳ ಹೋಮ್ ಪಂದ್ಯಗಳ ಪೈಕಿ 2 ಪಂದ್ಯಗಳನ್ನು ರಾಯ್ಪುರದಲ್ಲಿ ಕಣಕ್ಕಿಳಿಸೋ ಬಗ್ಗೆ ಚರ್ಚೆಯಾಗಿದೆ. ಇದಕ್ಕೆ ಕಾರಣ ಏನಂದ್ರೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಲಭ್ಯತೆಯ ಬಗ್ಗೆ ಅನುಮಾನ ಇದ್ದಾಗ RCB ಫ್ರಾಂಚೈಸಿ ಛತ್ತೀಸ್ಗಢ ಸರ್ಕಾರದೊಂದಿಗೆ ರಾಯ್ಪುರದಲ್ಲಿ ಪಂದ್ಯಗಳನ್ನು ಆಯೋಜನೆ ಮಾಡೋಕೆ ಮೊದಲೇ ಒಪ್ಕೊಂಡಿತ್ತು. ಈ ಒಪ್ಪಂದದಂತೆ ಈಗ ರಾಯ್ಪುರದಲ್ಲಿ 2 ಪಂದ್ಯಗಳನ್ನು ಆಡೋಕೆ ನಿರ್ಧಾರ ಮಾಡಿದೆ. IPL ಫ್ರಾಂಚೈಸಿಗಳಿಂದ ತಿರಸ್ಕೃತಕ್ಕೆ ಒಳಗಾಗಿದ್ದ ಬಾಂಗ್ಲಾದೇಶದ ಆಟಗಾರ ಮುಸ್ತಫಿಜುರ್ ರೆಹಮಾನ್ಗೆ ಮತ್ತೆ ಅದೇ IPL ಫ್ರಾಂಚೈಸಿಗಳಿಂದ ಬೇಡಿಕೆ ಬಂದಿದೆ. ಕೆಲ IPL ಫ್ರಾಂಚೈಸಿಗಳು ಈ ವರ್ಷದಿಂದ ದಿ 100 ಲೀಗ್ನಲ್ಲೂ ಕೂಡ ತಂಡವನ್ನು ಖರೀದಿ ಮಾಡ್ತಿವೆ. 100 ಹರಾಜಿಗೆ ಆಯ್ಕೆಯಾದ 23 ಬಾಂಗ್ಲಾದೇಶಿ ಆಟಗಾರರಲ್ಲಿ ಮುಸ್ತಫಿಜುರ್ ಕೂಡ ಒಬ್ರು. ಆದಾಗ್ಯೂ ಕೂಡ ಎಲ್ಲಾ ತಂಡಗಳು ಸೇರಿ ರಿಷದ್ ಹುಸೇನ್ ಹಾಗೆ ಮುಸ್ತಫಿಜುರ್ ರೆಹಮಾನ್ ಅವರನ್ನ ಮಾತ್ರ ಆಯ್ಕೆ ಮಾಡಿಕೊಂಡಿದ್ದು ರೆಹಮಾನ್ಗೆ ಮತ್ತೆ ಬೇಡಿಕೆ ಇದೆ. ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಅವರ ಪುತ್ರ ಅರ್ಜುನ್ ತೆಂಡೂಲ್ಕರ್ ಹಾಗೆ ಸಾನಿಯಾ ಚಂದೋಕ್ ಅವರ ಮದುವೆ ನಾಳೆ ನಡೆಯಲಿದೆ. ಇದಕ್ಕೂ ಮೊದಲು ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೀತಾ ಇವೆ. ಅರ್ಜುನ್ ತೆಂಡೂಲ್ಕರ್, ಸಾನಿಯಾ ಚಂದೋಕ್ ಮೆಹಂದಿ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿದೆ. ಹಲವು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ಕುಟುಂಬ ಸಮೇತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.